ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನತಿ ವ್ಲಾಗ್ಸ್. ಬನ್ನಿ, ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಆಚೆ ಅಂತೂ ಮಳೆ ಬರ್ತಾಯಿದೆ, ತುಂತುರು ಮನೆ ಬೀಳ್ತಾನೆ ಇದೆ, ಡ್ರಿಸ್ಲಿಂಗ್ ಆಗ್ತಾಯಿದೆ. ತೋರಿಸ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಇವತ್ತು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಿಚನ್ನಿಂದ. ಬನ್ನಿ ಆಚೆ ತೋರಿಸ್ತೀನಿ ಹೇಗೆ ಮಳೆ ಬರ್ತಾಯಿದೆ ಅಂತ. ಡೈಲಿ ಇದೇ ರೀತಿ ಇರುತ್ತೆ, ಕಾಣಿಸಲ್ಲ, ಅಷ್ಟು ಸಣ್ಣದಾಗಿ ತುಂಬ ಚಿಕ್ಕದಾಗಿ ಬರ್ತಾ ಇದೆ. ಈ ಕಡೆ ಫುಲ್ಲು ಗ್ರೀನರಿ ಬೆಳ್ಕೊಂಡ್ಬಿಟ್ಟಿದೆ. ನೋಡೋದಕ್ಕೆ ಫುಲ್ಲು ಮಳೆ ಬಿದ್ದಾಗ ಒಳ್ಳೆ ಮಲೆನಾಡು ಥರ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಒಂಥರ ಕೂಲ್ ವೆದರ್. ಡೈಲಿ ರೊಟೀನ್ ಬೆಳಗ್ಗೆನೇ 1 ಗ್ಲಾಸ್ ಬಿಸಿನೀರಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಡೇ. ಆಚೆ ಕೂಲ್ ವೆದರ್ನ ನೋಡಿಕೊಂಡು ಹಾಗೆ ನಾನು ಬಿಸಿನೀರನ್ನ ಕುಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಪಾಪು ಸಹ ಎದ್ಬಿಟ್ಟು ಬಂದಳು. ಹಾಯ್ ಮೇಡಮ್. ಹಾಯ್. ನಮ್ಮ ಪಾಪುಗೆ ಡೈಲಿ ನಾನೇನು ಬಿಸಿನೀರೇನು ಕೊಡಲ್ಲ, ನಾರ್ಮಲ್ ವಾಟರ್ ಯಾವ್ದು ಕುಡಿತೀವಿ ಅದನ್ನೇ ಕೊಡ್ತೀನಿ. ಅವಳು ನಾನು ಕುಡಿಯೋದು ನೋಡಿಬಿಟ್ಟು ಅವಳು ಬಂದು ಕೂತಿದ್ಲಲ್ಲ, ಸ್ವಲ್ಪ ಕುಡಿಸ್ ನೋಡಿದೆ. ಆಮೇಲೆ ಅವಳೇ ಕಪ್ಪನ್ನ ಕಿತ್ಕೊಂಡು ಅವಳೇ ಕುಡ್ಕೊಂಡು ಕೂತ್ಕೊಂಡ್ಳು. ಸರಿ ಆಯಿತು, ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಏನು ಮಾಡೋದು ಏನು ಅಂತ ನೋಡೋಣ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬೇಗ. ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ಪಾಪುಗೆ ಹಾಲು ಕುಡಿಸ್ಬಿಡೋಣ. ಅವಳು ಆರಾಮಾಗಿ ಹಾಲು ಕುಡಿದ್ಬಿಟ್ಟು ಕುತ್ಕೊಂಡಿದ್ರೆ ನಾನು ಆರಾಮಾಗಿ ಟಿಫನ್ನ ರೆಡಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಹಾಲನ್ನ ಕಾಯಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಏನು ಅಂತ ನೋಡೋಣ. ಇವಾಗ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತೀನಿ. ಇವಾಗ ಒಗ್ಗರಣೆಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ ಹಾಗೂ ಮರಾಠಿ ಮೊಗ್ಗು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಆನಿಯನ್ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೊಮೊಟೊನ ನಾನಿಲ್ಲಿ ಪಲಾವ್ಗೆ ಹಾಕ್ಕೊತಾ ಇದ್ದೀನಿ. ಅರ್ಧ ಟೊಮೊಟೊ ಹಾಕ್ಕೊಂಡು ಅದು ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಸಾಲ್ಟ್ ಹಾಕ್ಕೊಂಡ್ರೆ ಬೇಗನೆ ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಬಟಾಣಿ ಹಾಗೂ ರಾಜ್ಮಾ ಕಾಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಹಸಿ ಬಟಾಣಿನೂ ಸಹ ಹಾಕ್ಕೋಬೋದು. ನಿಮಗೆ ಬೇಕಾಗಿರುವಂಥ ತರಕಾರಿನ ನೀವು ಹಾಕ್ಕೊಂಡು ಪಲಾವ್ನ ಮಾಡ್ಕೋಬೋದು. ನನ್ನ ಹತ್ರ ಬೀನ್ಸ್ ಮಾತ್ರ ಇತ್ತು, ಸೊ ನಾನು ಬೀನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೂ ಬಿರಿಯಾನಿ ಪೌಡರ್, ಗರಂ ಮಸಾಲ ಮತ್ತು ರುಬ್ಬಿರೋವಂಥ ಮಸಾಲಾನೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ರೈಸ್ನ ಹಾಕ್ಬಿಟ್ಟು 1-2 ವಿಸಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ನೀವು ಈ ಪಲಾವ್ ರೆಸಿಪಿನ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ. ಹಾಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಬ್ಬಕ್ಕಿ ಪಾಯಸನೂ ಸಹ ಮಾಡಿದ್ದೆ. ಸಬ್ಬಕ್ಕಿ ಪಾಯಸನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಸಬ್ಬಕ್ಕಿ ಪಾಯಸದ ರೆಸಿಪಿ ಏನಾದರೂ ಬೇಕಾಗಿದ್ದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ, ಹಾಗೂ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪಲಾವ್ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಉದ್ರುದ್ರವಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇದಾಗಿತ್ತು ಇವತ್ತಿನ ನಮ್ಮನೆಯ ಬ್ರೇಕ್ಫಾಸ್ಟ್, ಪಲಾವ್, ರಾಯ್ತ ಹಾಗೂ ಸಬ್ಬಕ್ಕಿ ಪಾಯಸ. ನಾನೊಂದು ಕಡೆ ಕೆಲಸ ಮಾಡ್ತಾರೆ, ನನ್ನ ಮಗಳು ಇನ್ನೊಂದು ಕಡೆ ಈ ಕೆಲಸ ಮಾಡ್ತಾಯಿದ್ದಾಳೆ. ಪೌಡರ್ನೆಲ್ಲ ಚೆಲ್ಲಿ ರಾಮಾಯಣ ಮಾಡಿಟ್ಟಿದ್ಲು. ಅಯ್ಯೋ, ಫುಲ್ ಬೆಡ್ಶೀಟ್ ಎಲ್ಲ ಚೆಲ್ಲಾಕ್ಬಿಟ್ಟಿದ್ಲು, ಮುಖಕ್ಕೆಲ್ಲ ಬಳ್ಕೊಂಡು ಸಖತ್ತಾಗಿ ಕಾಣಿಸ್ತಾ ಇದ್ಲು. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಮತ್ತೆ ಸಂಜೆಯಿಂದ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಹೊತ್ತು ಪೂಜೆ ಮಾಡಬೇಕಲ್ಲ, ದೀಪ ಹಚ್ಬಿಟ್ಟು ಹೊರಗಡೆ ಹೋಗಬೇಕಾಯಿತು ದೇವಸ್ಥಾನಕ್ಕೆ. ಸೊ ಅದಕ್ಕೆ ಫಸ್ಟ್ ದೀಪ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ. ಬನ್ನಿ ಇವಾಗ ಬೇಗ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೋ ದಟ್ ನಾನು ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ನಮಸ್ತೆ 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 ಮಾಡಿದ್ರೆ ಕೆತ್ತೋರ್ಸು. ನಮಸ್ತೆ
ಸಂಜೆಯಿಂದ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಟೆಂಪಲ್ಗೆ ಹೋಗಿ ನಾವು ನಿಮಗೆ ಸಿಗ್ತೀವಿ. ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ. 7:30 ಆಗಿಬಿಟ್ಟಿತ್ತು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ. ಇನ್ನೇನು ದೇವಸ್ಥಾನವೂ ಸಹ ಕ್ಲೋಸ್ ಆಗೋ ಟೈಮಿಂಗ್ಸ್ ಆಗಿಬಿಟ್ಟಿತ್ತು. ನಮ್ಮ ಪಾಪು ಅಂತೂ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಆ್ಯಸ್ ಯೂಶ್ವಲ್ ಓಡಾಡ್ತಾನೇ ಇರಬೇಕು. ಮನೆಯಲ್ಲೂ ಸಹ ಹಿಂಗೆ ಓಡಾಡ್ತಾ ಇರ್ತಾಳೆ. 1 ಸೆಕೆಂಡ್ ಸಹ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಹೆಂಗೋ ಓಡಾಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ವಿ. ಯಾಕಂದರೆ ರಶ್ ಇರಲಿಲ್ಲ, ಆರಾಮಾಗಿತ್ತಲ್ಲ ದೇವಸ್ಥಾನದಲ್ಲಿ, ಜನ ಯಾರು ಏನೂ ಇರಲಿಲ್ಲ ಅಂತ ಅಂದ್ಬಿಟ್ಟು ಆರಾಮಾಗಿ ಓಡಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಕೊಡ್ಗೆಹಳ್ಳಿಯಲ್ಲಿರುವಂಥ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದೇ ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಗೇಟು. ಕ್ಲೋಸ್ ಮಾಡಿಬಿಟ್ರು. ನಾವು ಬಂದಾದ್ಮೇಲೆ ನಾವೇ ಲಾಸ್ಟ್ ಅಲ್ವಾ, ಕ್ಲೋಸ್ ಮಾಡಿಬಿಟ್ಟು ಅವರು ಸಹ ಮನೆಗೆ ಹೊರಟರು. ಹಾಗೆ ದೇವಸ್ಥಾನದಿಂದ ಹೊರಟು ನಾವು ಬರಬೇಕಾದ್ರೆ ಆನ್ ದ ವೇ ಜುಡಿಯೋ ಕಾಣಿಸ್ತು. ಸೊ ಜುಡಿಯೋಗೂ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ, ನೋಡೋಣ ಯಾವ್ದಾದ್ರು ಹೊಸ ಕಲೆಕ್ಷನ್ಸ್ ಬಂದಿದೆಯಾ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದ್ವಿ. ಬಟ್ ನಮಗೆ ಯಾವುದು ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಸೊ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಾಗೆ ನೋಡಿಕೊಂಡು ಓಡಾಡಿಕೊಂಡು ಬಂದ್ವಿ ಅಷ್ಟೇ. ನಮ್ಗೆ ಯಾವಾಗಲೂ ಬೇಕಾಗಿರೋಂಥ ರೀತಿ ಬಟ್ಟೆಗಳು ನಮಗೆ ಸಿಗೋದಿಲ್ಲ. ಯಾವಾಗ ಸಿಗುತ್ತೋ ಆವಾಗಲೇ ನಾವು ತೊಗೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ನಾವು ಅಕೇಶನ್ಗಳಿಗೆ ಯೂಸ್ ಮಾಡ್ಕೊಬೋದು ಅಷ್ಟೇ. ಇವಾಗ ಜುಡಿಯೋನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹಾಗೆ ಮನೆಗೆ ಹೋಗ್ತಾ ಇದ್ವಿ. ಆಚೆನೇ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆಚೆನೇ ಡಿನ್ನರ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಡೈಲಿ ವ್ಲಾಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.